ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಮಸಾಲ ಫ್ರೈ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ತುಂಬ ರುಚಿಯಾಗಿರುತ್ತೆ. ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಉಡುಪಿ ಮ್ಯಾಂಗ್ಳೂರು ಕಡೆ ಸಿಗುತ್ತಲ್ವ, ಆ ರೀತಿ ಮಸಾಲ ಫ್ರೈ ನಾವು ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ನಾನು ಒಂದು 2 kg ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಆದರೆ ಇದರಲ್ಲಿ ಎಲ್ಲನೂ ಮಾಡಲ್ಲ ನಾನು. ಮೊದಲಿಗೆ ಮೀನು ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ನಾನು ಕತ್ತಿಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಈ ಬಾರಿ ನಾನು ಸೀಸರಲ್ಲಿ ಅಥವಾ ಕತ್ತರಿಯಲ್ಲಿ ಸುಲಭವಾಗಿ ನಾವು ಮನೆ ಒಳಗಡೆನೂ ಇದನ್ನು ಮಾಡ್ಕೋಬೋದು. ನೋಡಿ, ಈ ಥರ ಮೊದಲಿಗೆ ಅದರ ರೆಕ್ಕೆ ಅಥವಾ ಏನು ಕಿವಿರು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಸುತ್ತ. ತುಂಬ ಸುಲಭ. ನಮಗೆ ನಾರ್ಮಲ್ ಕತ್ತಿಗಿಂತ ಕತ್ತರಿಯಲ್ಲಿ ತುಂಬ ಬೇಗ ಇದನ್ನು ಮಾಡ್ಕೋಬೋದು. ಈ ಥರ ಸುತ್ತ ಎಲ್ಲ ರೆಕ್ಕೆ ಏನಾದರೂ ಕಟ್ ಮಾಡಿದ ನಂತರ ಡೈರೆಕ್ಟಾಗಿ ಕಣ್ಣಿನ ಕೆಳಭಾಗದಿಂದ ಜಸ್ಟ್ ಸ್ವಲ್ಪ ಕಟ್ ಮಾಡಿದರೆ ಆಯಿತು. ಮೇಲ್ಗಡೆ ಈ ಥರ ಏನಾದರೂ ಗಲೀಜಿದ್ದರೆ ಕತ್ತರಿಯ ಹಿಂಭಾಗದಲ್ಲಿ ಈ ಥರ ಉಜ್ಜಿ ತೆಗೆಯುವ ಹಾಗೆ ನಮಗೆ ಆಪ್ಷನ್ ಇದೆ. ಈ ಥರ ಮಾಡಿದರೆ ಆಯಿತು. ನಂತರ ಈಗ ಈ ಕಣ್ಣಿನ ಕೆಳಭಾಗ ಇರುತ್ತಲ್ಲ, ಅಲ್ಲಿಂದ ಈ ಥರ ಜಸ್ಟ್ ಸ್ವಲ್ಪ ಕಟ್ ಮಾಡಿದರೆ ಆಯಿತು. ತುಂಬ ಸುಲಭ. ನಂತರ ಅದರ ಏನು ಬಾಲ ಇದೆ ಅದನ್ನು ಕಟ್ ಮಾಡಬೇಕು. ಮತ್ತು ಹೊಟ್ಟೆ ಕೆಳಭಾಗ ಜಸ್ಟ್ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ನಾವು ಸುಲಭವಾಗಿ ಈ ಬಂಗುಡೆ ಮೀನನ್ನು ಮಾಡ್ಕೋಬೋದು. ಅಥವಾ ಯಾವುದೇ ಮೀನನ್ನು ಕತ್ತರಿಯಲ್ಲಿ ಮಾಡೋದು ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಈ ಕಡೆ ಒಳಗಡೆ ಏನು ಅದರ ಗಲೀಜೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಹೀಗೆ ಎಲ್ಲ ಮೀನನ್ನು ನಾನು ಮಾಡಿ ನಿಮಗೆ ಇಲ್ಲಿ ನೆಕ್ಸ್ಟು ಯಾವ ರೀತಿ ಮಸಾಲ ಹಾಕೋದಂತ ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ. ಈಗ ನೋಡಿ, ಮೀನೆಲ್ಲ ಕಟ್ ಮಾಡಿದ ನಂತರ ಒಂದು 10ರಿಂದ 13 ಬ್ಯಾಡಗೆ ಮೆಣಸನ್ನು ಬಿಸಿ ನೀರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ನೀವು ಡೈರೆಕ್ಟಾಗಿ ಬೇಕಾದರೂ ರುಬ್ಬೋದು, ಆದರೆ ನೆನೆಸಿಟ್ಟರೆ ಚೆನ್ನಾಗಿ ಅದು ನೈಸ್ ಪೇಸ್ಟ್ ಆಗುತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, 1-2-3 ಮೆಂತ್ಯ ಕಾಳು ಬೇಕಾದರೂ ನೀವು ಡ್ರೈ ರೋಸ್ಟ್ ಮಾಡಿ ಹಾಕೋಬೋದು. ನಾನು ಆ ಥರ ಹಾಕ್ತಾಯಿಲ್ಲ, ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. 3 ಬೆಳ್ಳುಳ್ಳಿ ಹೆಸರು, ಸಣ್ಣ ತುಂಡು ಶುಂಠಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧದಿಂದ 1/4 ಸ್ಪೂನಷ್ಟು ಕರಿಮೆಣಸು ಅಥವಾ ಪೆಪ್ಪರ್ ಕಾರ್ನ್ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ನಾನಿಲ್ಲಿ ನಿಮಗೆ ಅಳತೆಗೆ ತೋರಿಸ್ತಾ ಇದ್ದೀನಿ. ನಾನು ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಅದನ್ನು ಈ ಥರ ನೋಡಿ, ಅದರ ಪಲ್ಪ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ರುಬ್ಬಕ್ಕೂ ಸುಲಭ ಆಗುತ್ತೆ ಅಂತ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗನೇ ಹಾಕ್ಕೊಂಡ್ರೆ ಮಸಾಲಕ್ಕೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಈ ಥರ ನೈಸ್ ಪೇಸ್ಟ್ ಆಗಬೇಕು, ತರಿ ಇರಬಾರ್ದು. ಅದಕ್ಕೇ ನಾವು ಬ್ಯಾಡಗೆ ಮೆಣಸನ್ನು ನೆನೆಸಿಟ್ರೆ ಸ್ವಲ್ಪ ನೈಸ್ ಪೇಸ್ಟ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮೀನನ್ನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಸ್ಪ್ಲಿಟ್ಸ್ ಹಾಕಬೇಕಂದ್ರೆ ಸಣ್ಣ ಸಣ್ಣ ಈ ಥರ ಚಾಕುವಿನಲ್ಲಿ ಕಟ್ ಮಾಡ್ತಾ ಬಂದರೆ ಮಸಾಲೆ ಎಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಎಲ್ಲ ಮೀನಿಗೂ ಈ ಥರ ಕಟ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಮೀನಿಗೂ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಎಲ್ಲ ಮೀನನ್ನು ಯೂಸ್ ಮಾಡ್ತಾಯಿಲ್ಲ, ಬರೀ 3 ಮೀನಿಗಷ್ಟೇ ಮಸಾಲ ಫ್ರೈ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 2ರಿಂದ 3 ಸ್ಪೂನಷ್ಟು ಖಾರದ ಪುಡಿ ಚಿಲ್ಲಿ ಪೌಡರು, 3/4 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಅಥವಾ ನೀವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀರಲ್ಲ ಮಸಾಲ, ಅಂದರೆ ನಾವು ಮಸಾಲ ಫ್ರೈಗೆ ಏನು ಮಸಾಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಲ್ಲ, ಅದನ್ನೇ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಲೈಟಾಗಿ ಹಾಕ್ಕೋಬೇಕು, ದಪ್ಪವಾಗಿ ಹಾಕ್ಕೋಬಾರ್ದು. ಯಾಕಂದರೆ ಮತ್ತೆ ಪುನಃ ನಾವು ಮಸಾಲದಲ್ಲಿ ಫ್ರೈ ಮಾಡೋಕ್ಕಿದೆ. ಲೈಟ್ ಅದಕ್ಕೆ ಉಪ್ಪು ಖಾರ ಹುಳಿ ಸ್ವಲ್ಪ ಸೇರಿಕೊಳ್ಳಿ ಅಂತ ಮೊದಲಿಗೆ ಇದಕ್ಕೆ ಈ ಥರ ಮಸಾಲ ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಡಿ. ಚೆನ್ನಾಗಿ ಅದು ಉಪ್ಪು ಖಾರ ಹುಳಿ ಸೇರಿಕೊಳ್ಬೇಕು ಮೀನಲ್ಲೇ. ಅದಕ್ಕೋಸ್ಕರ ಈ ಥರ ಮೊದಲು ಹಾಕಿ ನಾವು ಇಡಬೇಕು. ಈಗ 3 ಮೀನಿಗೂ ನಾನು ಈ ಥರ ಎಲ್ಲ ಮಸಾಲನ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಒಂದು ಫ್ರೈ ಪ್ಯಾನ್ ತಗೊಳ್ಳಿ. ಸ್ವಲ್ಪ ಗುಂಡಿ ಪಾತ್ರೆ ಇರೋದು ತಗೊಂಡ್ರೆ ನಿಮಗೆ ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೊದಲಿಗೆ ಮೀನು ಏನು ಅರ್ಧ ಗಂಟೆ ನೆನೆಸಿಟ್ಟಿದ್ದೀವಲ್ಲ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಲೈಟಾಗಿ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2ರಿಂದ 3 ನಿಮಿಷ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಫ್ರೈ ಮಾಡಿದ ಮೀನನ್ನು ನಾವು ತೆಗೆದಿಡಬೇಕು. ನೋಡಿ, ಈ ಕಡೆನೂ ಎರಡೂ ಕಡೆನೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾರ್ಮಲ್ ನೀವು ಯಾವ ರೀತಿ ಮೀನು ಫ್ರೈ ಮಾಡ್ತೀರಲ್ವ,
ಹಾಗೇ ಫ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬ ಒಂಥರ ಕ್ರಿಸ್ಪಿ ಆಗುವಷ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಫ್ರೈ ಮಾಡಿ ತೆಗೆದಿಡಿ. ಇಲ್ಲಿ ಮಸಾಲ ಫ್ರೈಗೆ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಹೆಚ್ಚಾಗಿ ಮಸಾಲ ಫ್ರೈ ಅಥವಾ ಮೀನು ಫ್ರೈಗೆ ತೆಂಗಿನೆಣ್ಣೆ ಹಾಕಿ ನೋಡಿ, ಸೂಪರ್ ಆಗಿರುತ್ತೆ. ಆಲ್ರೆಡಿ ನಾವು ಮೀನು ಫ್ರೈ ಮಾಡಿದ್ದೀವಲ್ವ, ಸ್ವಲ್ಪ ಎಣ್ಣೆ ಉಳಿದಿದೆ, ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈಗ ನಾವು ರುಬ್ಬಿಟ್ಟಿರುವಂತಹ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು. ಈ ಮಸಾಲಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಈಗ ಏನು ನಿಮಗೆ ಕೆಂಪು ಕಲರ್ ಕಾಣುತ್ತಲ್ವ, ಅದು ಫುಲ್ಲು ಚೇಂಜ್ ಆಗಿ ಸ್ವಲ್ಪ ಮೆರೂನ್ ಕಲರ್ಗೆ ಬರಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ತುಂಬ ಡ್ರೈ ಆದರೆ ತಳ ಏನಾದರೂ ಹಿಡಿದರೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೆಳು ಮಾಡಿಕೊಂಡು ಪುನಃ ನೀವು ಫ್ರೈ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲಾಂದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗೆಯೇ ತುಂಬ ಹುಣಸೆಹಣ್ಣಿನ ರಸ ಹಾಕೋಬಾರ್ದು, ಅಥವಾ ನೀವು ಲಿಂಬೆಹಣ್ಣು ಸ್ವಲ್ಪ ರಸ ಹಾಕೋಬೋದು ಹುಣಸೆಹಣ್ಣು ಇಲ್ಲ ಅಂದರೆ. ಆದರೆ ಟೇಸ್ಟ್ ಕೊಡೋದೇ ಹುಣಸೆಹಣ್ಣಿನ ರಸ ಹಾಕಿದ್ರೇ. ಈ ಮಸಾಲ ರೆಡಿ ಮಾಡುವಾಗ ನಾವೇನು ಹುಣಸೆಹಣ್ಣಿನ ರಸ ಹಾಕ್ತೀವಲ್ವ, ಅದೇ ಟೇಸ್ಟು ಜಾಸ್ತಿ ಕೊಡೋದು. ತುಂಬ ಹುಳಿ ಹಾಕೋಬೇಡಿ, ಅಂದರೆ ನಾರ್ಮಲ್ ನಾವು ಮೀನು ಸಾಂಬಾರು ಏನು ಮಾಡ್ತೀವಲ್ವ ಆ ಥರ ಹುಣಸೆಹಣ್ಣು ರಸ ಹಾಕೋಬೇಡಿ, ಚೆನ್ನಾಗಿರೋದಿಲ್ಲ. ಈಗ ನೋಡಿ ಮಸಾಲೆ ಎಲ್ಲ ಮೆರೂನ್ ಕಲರ್ಗೆ ಬಂದಿದೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಉಪ್ಪಿನ ಹದ ಎಲ್ಲ ಚೆನ್ನಾಗಿ ನೋಡ್ಕೊಂಡು ನಂತರ ಫ್ರೈ ಆದ ನಂತರ ಫ್ರೈ ಮಾಡ್ಕೊಂಡಿರುವ ಮೀನನ್ನು, ಬಂಗುಡೆ ಮೀನಿದೆಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಮಸಾಲನೆಲ್ಲ ಅದಕ್ಕೆ ಕವರ್ ಮಾಡಬೇಕು. ಮೇಲ್ಗಡೆ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಮಸಾಲ ತೆಳುವಾಗಬೇಕು, ಸ್ವಲ್ಪ ನೀರು ಥರ ಇರಬೇಕಾದ್ರೆ ಮಸಾಲ ನೀರು ಮಾಡ್ಕೊಂಡ್ರಾಯ್ತು. ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕು ಹಾಗೆ ನೋಡ್ಕೊಳ್ಳಿ. ಆದರೆ ಹೋಟೆಲ್ಗಳಲ್ಲಿ ಹೆಚ್ಚಾಗಿ ನೋಡಿ ಈ ಥರ ಡ್ರೈ ಮಾಡಿಯೇ ಕೊಡ್ತಾರೆ, ತುಂಬ ನೀರು ಥರ ಮಾಡಿ ಕೊಡೋದಿಲ್ಲ. ಈ ಥರನೇ ಚೆನ್ನಾಗಿರುತ್ತೆ. ಒಂದು ಕಡೆ 1-2 ನಿಮಿಷ ಫ್ರೈ ಮಾಡಿದ ನಂತರ ಒಂದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಮಸಾಲ ಹಾಕಿದ ನಂತರ ತುಂಬ ಹೈ ಫ್ಲೇಮ್ ಇಡಬಾರ್ದು, ಸೀದೋಗುತ್ತೆ. ಎರಡೂ ಕಡೆನೂ ಈ ಥರ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೂಪರಾದ ಬಂಗುಡೆ ಮಸಾಲ ಫ್ರೈ ರೆಡಿ ಆಗುತ್ತೆ. ಸೇಮ್ ನಿಮಗೆ ಹೋಟೆಲ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ನೋಡಿ, ಅದೇ ರೀತಿ ಟೇಸ್ಟ್ ಬರುತ್ತೆ. ಗಾರ್ನಿಷ್ಗೆ ಬೇಕಾದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ಹೆಚ್ಚಾಗಿ ಉಡುಪಿ ಮಂಗಳೂರು ಕಡೆ ಎಲ್ಲ ಮಸಾಲ ಫ್ರೈ ಕೊಡ್ತಾರಲ್ವ, ಬಂಗುಡೆ ಮಸಾಲ ಫ್ರೈ ಅಥವಾ ಬೇರೆ ಅಂಜಲ್ ಮಸಾಲ ಫ್ರೈ ಎಲ್ಲ ಇದೇ ರೀತಿ ಮಾಡೋದು. ನೀವು ಅದೇ ನಾನು ಮೊದಲೇ ಹೇಳಿದಾಗೆ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ಮಾಡಿದ್ರೂ ಟೇಸ್ಟ್ ಬರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಮತ್ತು ಹುಳಿ ಅಂಶ ಕರೆಕ್ಟಾಗಿದ್ದರೆ ಸೂಪರ್ ಟೇಸ್ಟಿಯಾದ ಮಸಾಲ ರೆಡಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ ಎಲ್ರಿಗೂ.